ಜಮಖಂಡಿ ಶಾಸಕ ಜಗದೀಶ್ ಗುಡಗುಂಟಿ ನಡೆ ಖಂಡಿಸಿ ಪತ್ರಕರ್ತರಿಂದ ಬೃಹತ್ ಪ್ರತಿಭಟನೆ. ಜಮಖಂಡಿಯ ಎಜಿ ದೇಸಾಯಿ ವೃತ್ತದಲ್ಲಿ ಪ್ರತಿಭಟನೆ. ತಾಲೂಕು ಪತ್ರಕರ್ತರಿಂದ ಬೃಹತ್ ಪ್ರೊಟೆಸ್ಟ್. ಜಮಖಂಡಿ ಕರ್ನಾಟಕ ಪ್ರೆಸ್ ಕ್ಲಬ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಸಹಯೋಗದಲ್ಲಿ ಜಮಖಂಡಿ ಶಾಸಕ ಜಗದೀಶ್ ಗುಡಗುಂಟಿ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿ ಎಸಿ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಜಮಖಂಡಿ ಪತ್ರಕರ್ತರ ಸಂಘಟನೆಯಾದ ಕರ್ನಾಟಕ ಪ್ರೆಸ್ ಕ್ಲಬ್ ಬೆಂಗಳೂರು ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಬೆಂಗಳೂರು ಶಾಖೆ ಜಮಖಂಡಿ ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರಿಗೆ ತಾಲೂಕು ಆಡಳಿತ ಸೌಧದಲ್ಲಿ ಜರುಗಿದ ಆಗಸ್ಟ್ 15ರ ಪೂರ್ವಭಾವಿ ಸಭೆಯಲ್ಲಿ ಅಪಮಾನ ಮಾಡಿದ್ದು ಅಲ್ಲದೆ ಪತ್ರಕರ್ತರ ಮೇಲೆ ಅಧಿಕಾರ ದರ್ಪವನ್ನು ತೋರಿ ಗುಂಡಾವರ್ತನೆಯನ್ನು ಮೆರೆದಿದ್ದಾರೆ. ಸಂಘಟನೆಯ ಪತ್ರಕರ್ತರು ಯಾಕೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತೀರಿ ಎಂದು ಪ್ರಶ್ನಿಸಲಿಕ್ಕೆ ಮತ್ತೆ ಅವರ ಮೇಲೆ ದರ್ಪವನ್ನು ಮೆರೆದಿದ್ದಾರೆ. ಜಮಖಂಡಿ ಮತಕ್ಷೇತ್ರ ಶಾಸಕರಾದ ಜಗದೀಶ್ ಗುಡಗುಂಟಿ ಅವರು ಮಾತನಾಡಿದ್ದನ್ನು ಸ್ಥಳೀಯ ಸಂಘಟನೆ ಕರ್ನಾಟಕ ಪ್ರೆಸ್ ಕ್ಲಬ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಪತ್ರಕರ್ತರು ತೀವ್ರವಾಗಿ ಖಂಡಿಸಿದ್ದು, ಕೂಡಲೇ ಗಣ್ಯ ವ್ಯಕ್ತಿ ಸರ್ಕಾರ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಕರ್ನಾಟಕ ಪ್ರೆಸ್ ಕ್ಲಬ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಗಳಿಂದ ಒತ್ತಾಯಿಸಲಾಗುತ್ತದೆ. ಅದಕ್ಕೆ ಕಾರಣಭೂತರಾದಂತ ಗುಳಗುಂಟಿ ಜಗದೀಶ್ ಗುಳಗುಂಟಿ ಅವರು ಅವ್ರ ಮನಸ್ಥಿತಿ ಹಂಗೈತಪ್ಪ ಅಂದ್ರ ಜನಾಂಗವನ್ನು ಎಲ್ಲಾ ಜನಾಂಗವನ್ನು SC ST ಜನಾಂಗ ಪತ್ರಕರ್ತರನ್ನು ಎಲ್ಲರೂ ಒಡೆದಾಡುವಂತ ಮನಸ್ಥಿತಿ ಐತೆ ಅವ್ರು. ಯಾಕಂದ್ರ ಮಾನ್ಯ ಆಗಸ್ಟ್ 15ರಂದು ಪೂರ್ವಭಾವಿ ಸಭೆ ತಹಸೀಲ್ದಾರ್ ಆಫೀಸ್ನಾಗ ಆ ಸಭೆ ನಡೆದಂತ ಸಂದರ್ಭದಲ್ಲಿ ಪತ್ರಿಕಾದವರು ನೀವು ನಾಲ್ಕೈದಾರ ಸಂಘಟನೆದವ್ರದಿರಿ, ನಿಮ್ಮನ್ನ ನಾವು ಕ್ಯಾರ ಅನ್ನಂಗಿಲ್ಲ, ನೀವು ಬೇರೆ ಸಂಘಟನೆದವ್ರದಿರಿ, ನೀವು ಎಲ್ಲಾರು ಒಂದಾಗಿ ಬರ್ರಿ ಅಂತ ಹೇಳುವ ಮಾತುಗಳ ಮುಖಾಂತರ ನಮ್ಮ ಪತ್ರಕರ್ತರಿಗೆ ಅವಮಾನ ಮಾಡ್ಯಾರ ಅವರು. ಹಾಗಾಗಿ ಇವತ್ತಿನ ದಿವಸ ಅವರು ಜಗದೀಶ್ ಗುಡಗುಂಟಿ ಅವರು ಬಹಿರಂಗವಾಗಿ ಪತ್ರಕರ್ತರಿಗೆ ಬಿಜೆಪಿ ಶಾಸಕ ಸ್ವತಂತ್ರದ ಒಂದು ಪೂರ್ವಭಾವಿ ಸಭೆಯಲ್ಲಿ ಪತ್ರಕರ್ತರನ್ನ ನೀವು ಅಧಿಕೃತ ಪತ್ರಕರ್ತರನ್ನ ನಿಮ್ಮದು ಹೇಗೆ ಸನ್ಮಾನಿಸುವುದು ಅಂತ ಹೇಳಿ ಇಲ್ಲಿರ್ತಕ್ಕಂಥ ಒಂದು ಪತ್ರಕರ್ತರನ್ನು ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾ ಇದ್ದಾನೆ. ಪ್ರಾರಂಭದಲ್ಲಿ ಅವನ ಹೇಳಿಕೆಯನ್ನ ಖಂಡಿಸುತ್ತಾ ಈಗಾಗಲೇ ಜಮಖಂಡಿ ನಗರದ ಎಲ್ಲ ಪತ್ರಕರ್ತರು ಕೂಡಿ ಕೆಲವು 10 ದಿನಗಳ ಕಾಲ ಅವನಿಗೆ ಗಡುವನ್ನ ನೀಡಿದರು. ಏನು ಇಲ್ಲಿರ್ತಕ್ಕಂಥ ಒಬ್ಬ ಶಾಸಕ ಕ್ಷಮೆಯನ್ನ ಯಾಚಿಸಿದ್ರೆ ನಮ್ಮ ಹೋರಾಟಕ್ಕೆ ಜಯವಾಗ್ತೈತಿ, ಮತ್ತೆ ಆತನಿಗೂ ಸಹ ಒಂದು ಅಪಮಾನವಾಗಲಿ ಅನ್ನೋ ದೃಷ್ಟಿಕೋನದಿಂದ 10 ದಿನಗಳ ಗಡುವು ನೀಡಿದ್ರು. ಆದ್ರೆ ಇಲ್ಲಿರ್ತಕ್ಕಂಥ ಒಬ್ಬ ಶಾಸಕ ಈ ಪತ್ರಕರ್ತರ ಹೋರಾಟಕ್ಕೆ ಕ್ಯಾರೆ ಎನ್ನದೆ ತನ್ನಿಷ್ಟದಂತೆ ತಾನೇ ವರ್ತಿಸ್ತಾ ಇದ್ದಾನೆ. ಒಬ್ಬ MLA ಏನವ್ರ ತಲೆಯಾಗಾಯ್ತು, ಏನವ್ರದ ಏನು ಸಂಘಟನೆ ಮಾಡಕ್ಕೆ ಅವ್ರ ಇದಾರೋ ಇಲ್ಲೋ ಅದೇನು ದೇವ್ರಿಗೆ ಬರ್ತದೆ. ಒಂದು ಜಮಖಂಡಿ ತಾಲೂಕಿನಾಗ ಒಬ್ಬ MLA ಮಾಡಿದ್ದಾರೆ. MLA ಯಾಕೆ ಮಾಡಿದ್ರು? ಇರ್ಲಪ್ಪ ಒಬ್ಬ ಹೋರಾಟಗಾರ ಅದಾನ, ಚಲೋ ಅದಾನ ಅಂತಂದ ಒಂದು ಇದನ್ನ ಮಾಡಿದ್ರು. ಮತ್ತು ಪತ್ರಿಕೆದ ಅವ್ರಿಗೆ ಅವಮಾನ ಮಾಡೋದು, ಅವ್ರಿಗೆ ಎತ್ತ ಬೇಕಾದ್ರೆ ಮಾತಾಡೋದು, ನಿಮ್ ಲೈಸೆನ್ಸ್ ಇಲ್ಲ, ನಿಮ್ದು ಇದಿಲ್ಲ ಅನ್ನುವಂಥದ ಆ ಹಕ್ಕ ನಮ್ಗೆ ಯಾರಿಗೂ ಇಲ್ಲ. ಸುದ್ದಿ ಎಲ್ಲ ಜನರಿಗೆ ಸುದ್ದಿ ಕೊಡ್ತಾರ, ಅವರು ಕೆಟ್ಟು ಕೊಡ್ತಾರು, ಚಲೋನು ಕೊಡ್ತಾರು, ಕೆಟ್ಟ ಆದವ್ರಿಗೆ ಕೆಟ್ಟ ಮಾಡ್ತಾರ. ಅಂಥವ್ರಿಗೆ ಒಂದು ಮೀಡಿಯಾದಾಗ ಸಾರ್ವಜನಿಕ ನೋಡಕ್ಕೆ ಒಂದು ಇದೈತಿ. ಇವರು ಈ ನಮೂನೆ ಈ ಶಾಸಕರು ಅನ್ನುವಂಥದ್ದು ನಮಗೆ ನಾಚಿಕೆ ಬರಾಕತೈತಿ. ಈ ಗುಡಗುಂಟಿಯವರು ಹಿಂಗೆ ಮಾಡಬಾರ್ದಿತ್ತು. ಒಂದು ನಾವು ಹೇಳಿದ್ರು ಕ್ಷಮೆ ಕೇಳ್ರಿ, ಎಲ್ಲೂ ತಪ್ಪಾಗಿದ್ರು ಕ್ಷಮೆ ಕೇಳ್ರಿ ಅಂತ ಹೇಳಿದ್ವಿ. ನಾವು ಹೇಳಿದ್ರು ಅವರು ಗಾಡಿ ಅಂತ ಹೇಳಿದ್ರು ಮತ್ತೆ ಹೋಗುದು, ಮತ್ತೆ ಬರೋದು, ಕೈ ಮಾಡಿ ಅವ್ರಿಗೆ ಟಿವಿದವ್ರಿಗೆ ಹಿಂಗೆ ಕೈ ಮಾಡಿ ಹೇಳೋದು, ಇದು ಅವಮಾನ. ಇದು ನಾವು ಖಂಡನೆ ಮಾಡ್ತೀವಿ. ಇದು ಈಗ ಇಷ್ಟೇ ಅಲ್ಲ, ನೀವು ಏನು ಅವ್ರಿಗೆ ತಪ್ಪಾಗೈತೆ ಅಂತಂದ ನೀವು ಕರೆದರೆ ಹೇಳ್ಬೇಕಾಗಿತ್ತ. ಇದು ನೀವು ಏನೂ ಮಾಡಲಿಲ್ಲ. ಇದನ್ನ ದೊಡ್ಡದ ಇಶ್ಯೂ ಆಗಿಬಿಡ್ತೈತಿ. ನಾಳೆ ನಿಮ್ಗೆ ಪೆಟ್ಟು ಹೆಂಗೆ ಆಕೈತೆ ಸಾರ್ವಜನಿಕ ನಿಮ್ಮ ತಲೆಯಾಗ ಯಾರೂ ನಿಮ್ಗೆ ಓಟ್ ಹಾಕ್ಲಾರ್ದಂಗೆ ಆಕೈತಿ. ಅದಕ್ಕೆ ಈಗ ನೋಡುವ ಆನಂದ್ ನಮ್ಗೌಡ ಹೆಂಗೆ ಮೇಂಟೈನ್ ಮಾಡ್ತಿದ್ದ, ಎಲ್ಲರಿಗೂ ಟಿವಿದವ್ರಿಗೆ ಪೇಪರ್ದವ್ರಿಗೆ ಹೆಂಗೆ ಮೇಂಟೈನ್ ಮಾಡ್ತಿದ್ದ. ಆನಂದ್ ಹಿಂಗೆ ಒಂದು ದಿವಸ ಯಾರಿಗೂ ಒಬ್ಬರಿಗೂ ನೀವು ಮಾತಾಡ್ಲಿಲ್ಲ. ಅವ್ ಹೆಂಗೋ ಇರ್ಲಿ, ಅವ ಒಬ್ಬ MLA ಆ ಟೈಮ್ದಾಗ MLA ಎಷ್ಟು ಇದನ್ನ ಮಾಡ್ತಿದ್ದ. ಇಂಥದ್ದು ಇವರು ಈ ನಮೂನೆ ಮಾಡಿದ್ರೆ ನಮಗೇನು ಸರಿ ಅನಿಸೋದಿಲ್ಲ. ನಾವು ನಿಮ್ಮ ಜೋಡಿ ನಾವು ಹೋರಾಟ ಮಾಡಕ್ಕೆ ನಾವು ರೆಡಿ ಇದೀವಿ. ನೀವು ಯಾವಾಗ ಬೇಕಾದ ನಮಗೆ ಕರೆದ್ರು ನಾವು ಬರ್ತೀವಿ. ಈಗ ಈ ಇಷ್ಟ ಮನೆಗೂ ಕೊಡಕ್ಕೂ ನಾವು ಬರ್ತೀವಿ. ಈಗ ಏನೈತಿ ಅವ್ರ ಮನೆಗೆ ಎರವು ಹಾಕುವುದು, ಅಲ್ಲಿಯೂ ಕರೀರಿ, ಅಲ್ಲಿಯೂ ನಾವು ಬರ್ತೀವಿ. ನಾವು ಜನರನ್ನೆಲ್ಲ ಮಂದಿನೆಲ್ಲ ಕರ್ಕೊಂಡು ಬರ್ತೀವಿ. RD ಬಾಬು ರಮೇಶ್
ಬಳಲೋ ಗಿಡದ, ಪರಶುರಾಮ ಕಂಬಾಳೆ, ಸುರಜ ಕುಡ್ರಾಣಿ, ದಿಲೀಪ ದಾಶ್ಯಾಳ, ಅರುಣ ಲಗಲಿ, ಶಶಿಕಾಂತ ತೇರದಾಳ, ರಾಜಕುಮಾರ ಪಾಟೀಲ್, ಯಶವಂತ್ ಕಲೂತಿ, ಭರತೇಶ್ ಪಾನಕನವರ, ಲಕ್ಷ್ಮಣ ಕಂಬಾಳೆ, ರವಿ ದೊಡ್ಡವನಿ, ರವಿ ಶಿಂಗೆ, ಪ್ರವೀಣ ಹೊಳಪ್ಪಗೋಳ, ಪ್ರೇಮ ಬಳಲೋಗಿಡದ, ದಿಲೀಪ ಕಂಬಾಳೆ, ಗಿರಮಲ್ಲಪ್ಪ ಕಡಪಟ್ಟಿ, ಪ್ರಕಾಶ ಕಂಬಾಳೆ, ಮಾಂತೇಶ ಕಾರುಜೋಳ, ಕಾಳಪ್ಪ ಮೇತ್ರಿ, ಸುರೇಶ ಭಸ್ಮೆ, ರಾಜು ಮುಲ್ಲಾ, ಬಾಬು ದೊಡ್ಮನಿ, ಮುತ್ತುರಾಜ ದೊಡ್ಮನಿ, ಬಸು ನಾವಳಗಿ ಪ್ರತಿಭಟನೆಯಲ್ಲಿ ಮುಧೋಳ, ಬೀಳಗಿ, ರಬಕವಿ ಬನಹಟ್ಟಿ, ಬಾಗಲಕೋಟೆ ಜಿಲ್ಲೆಯ ಪತ್ರಕರ್ತರು ಹಾಗೂ ವಿವಿಧ ದಲಿತ ಪರ ಸಂಘಟನೆಯ ನೂರಾರು ಜನ ಭಾಗಿಯಾಗಿದ್ದರು. ವರದಿ ಭರತೇಶ ಪಾನಕನವರ್, ಜಮಖಂಡಿ. ಜಮಖಂಡಿ ನಗರದ ಎಜಿ ದೇಸಾಯಿ ವೃತ್ತದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘಟನೆಗಳು ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಇಲ್ಲಿರ್ತಕ್ಕಂಥ ಬಿಜೆಪಿ ಶಾಸಕ ಜಗದೀಶ್ ಗುಡಗುಂಟಿ ಅವರ ವಿರುದ್ಧ ಬೃಹತ್ ಪ್ರತಿಭಟನೆ ಮೂಲಕ ಆಕ್ರೋಶವನ್ನು ಹೊರಮಾಕ್ತಾ ಇದ್ದೀವಿ. ಹಾಗೂ ಮಾನ್ಯ ಉಪವಿಭಾಗಾಧಿಕಾರಿಗಳು ಜಮಖಂಡಿಯವರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಅರ್ಪಿಸಿದ್ದಾರೆ. ಆ ಮನವಿ ಏನಂದ್ರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಏನು ಆಗಸ್ಟ್ 15 ಸ್ವತಂತ್ರ ದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಇಲ್ಲಿರ್ತಕ್ಕಂಥ ಪತ್ರಕರ್ತರನ್ನು ಬಹಿರಂಗವಾಗಿ ಅವಮಾನಿಸಿದ್ದು ಹಾಗೂ ಅವರ ಮೇಲೆ ಗೂಂಡಾವರ್ತನೆಯನ್ನು ನಡೆದಿದ್ದು ಇರ್ತಕ್ಕಂಥ ಶಾಸಕ ಜನಪ್ರತಿನಿಧಿ, ಬಹಳ ಗೌರವಾನ್ವಿತ ಜನಪ್ರತಿನಿಧಿ, MLA ಕ್ಷೇತ್ರವನ್ನು ಪ್ರತಿನಿಧಿಸುವಂತ ಒಬ್ಬ ವ್ಯಕ್ತಿ. ಇವತ್ತು ಎಸಿ ಆಫೀಸಿಂದ ರಿಜಿಸ್ಟರ್ ಆಗೇನೆ ಪೇಪರ್ಗಳು ಹೊರಗೆ ಬರ್ತವೆ. ಯಾಕಂದ್ರೆ ಅದು ಬರೀ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ದೆಹಲಿಯಲ್ಲಿ ಅದೊಂದು ಆರ್ಎನ್ಎ ಪಡೆದು ಬಂದಂತ ಪತ್ರಿಕೆಗಳು ಇರ್ತವೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ನಿಮಗೆ. ಮತ್ತು ಯಾವುದೇ ಒಂದು ಸಂಘ ಸಂಸ್ಥೆ ಇವತ್ತು ಹುಟ್ಕೊಳ್ತವೆ ಅಂದ್ರೆ ಅದು ರಿಜಿಸ್ಟರ್ ಆಗೇ ಹುಟ್ಕೊಂಡಿರ್ತವೆ. ಸುಮ್ಮನೆ ಕಾಲ್ಪನಿಕ ಯಾವುದು ಹುಟ್ಕೊಂಡಿರಂಗಿಲ್ಲ. ಹಾಗಾಗಿ ಈ ಒಂದು ವೇದಿಕೆ ಮುಖಾಂತರ ನಿಮಗೆ ಜಗದೀಶ್ ಗುಡಗುಂಟಿ ನಮ್ಮ ಶಾಸಕರಿಗೆ ಒಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಕೂಡಲೇ ಬಂದು ಈ ಒಂದು ಚಿಕ್ಕ ವಿಷಯಕ್ಕೆ ನೀವು ಕ್ಷಮಾಪಣೆ ಕೇಳಿದ್ರೆ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲುತ್ತೆ. ಇಲ್ಲವಾದಲ್ಲಿ ಇದು ಬಾಗಲಕೋಟೆ ಜಿಲ್ಲಾ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಈ ಒಂದು ಸಂಘಟನೆ ಹೋರಾಟ ಮಾಡುತ್ತೆ. ಯಾಕಂದ್ರೆ ಇವತ್ತು ಸರಿಸಮಾನ ಒಂದು ಕಾರ್ಯನಿರತ ಪತ್ರಕರ್ತರ ಒಂದು ಸಂಘ, ಧ್ವನಿ ಸಂಘ ಏನಿದೆ, ಮತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ಇದೆ, ಮತ್ತು ಎಲ್ಲ ಡಿಎಸ್ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಇವತ್ತು ನಿಮ್ಮ ವಿರುದ್ಧ ಒಂದು ಹೋರಾಟ ಮಾಡ್ತಾ ಇದೀವಿ. ಈ ಹೋರಾಟ ಯಾಕೆ ಅಂದ್ರೆ ಸುಮ್ಮನೆ ಹೋರಾಟ ಅಲ್ಲ. ನಿಮಗೆ ಈ ಶಾಸಕ ಸ್ಥಾನ ಯಾವ ರೀತಿ ಸಿಕ್ತೋ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬ ಉದ್ಯಮಿ, ಆ ಉದ್ಯಮದ ಬಗ್ಗೆ ಮಾತ್ರ ತಿಳ್ಕೊತೀರಿ.